ಈಗ ಟೀಕೆಯ ಭಯದ ಕೆಲವೊಂದು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಬಹುತೇಕ ಜನ ತಮ್ಮ ಬಂಧುಗಳು, ಸ್ನೇಹಿತರು ಮತ್ತು ಇತರ ಜನರ ಸಲಹೆಯಂತೆ ನಡೆದುಕೊಳ್ಳುತ್ತಾರೆ. ತಮ್ಮದೇ ಬದುಕನ್ನು ಅವರು ಬಾಳುವುದಿಲ್ಲ, ಏಕೆಂದರೆ ಅವರಿಗೆ ಸದಾ ಟೀಕೆಯ ಭಯ. ಈ ವಿಶ್ವದಲ್ಲಿ ಸಹಸ್ರ ಜನ ತಮಗೆ ಇಷ್ಟವಿಲ್ಲದವರನ್ನು ವಿವಾಹವಾಗುತ್ತಾರೆ, ಚೌಕಾಶಿಗೆ ಮಹತ್ವ ಕೊಡುತ್ತಾರೆ, ಅನಂತರ ಜೀವನವಿಡೀ ವ್ಯಥೆಪಡುತ್ತಾರೆ. ಹೀಗೆ ಯಾಕಾಗುತ್ತದೆ? ಏಕೆಂದರೆ ಅಂಥ ಜನರಲ್ಲಿ ಟೀಕೆಯ ಭಯ ಇರುತ್ತದೆ. ತಪ್ಪನ್ನು ಸರಿಪಡಿಸಿದಲ್ಲಿ ಯಾರು ಏನೆನ್ನುವರೋ, ಏನು ಮಾಡುವರೋ ಎಂಬ ಭಯ ಇರುತ್ತದೆ. ಇಂಥ ಭಯಕ್ಕೆ ಶರಣಾದವರನ್ನು ಕೇಳಿ ನೋಡಿ. ಅದು ಉಂಟು ಮಾಡಿದ ತುಂಬಲಾಗದ ನಷ್ಟವನ್ನು ಅವರು ವಿವರಿಸುತ್ತಾರೆ. ಗುರಿ ಸಾಧನೆಯ ಆಕಾಂಕ್ಷೆ, ಮಹತ್ವಾಕಾಂಕ್ಷೆಗಳನ್ನೆಲ್ಲ ಆ ಭಯ ನಾಶಪಡಿಸುತ್ತದೆ. ಲಕ್ಷಾಂತರ ಜನ ಒಮ್ಮೆ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ಹೆಚ್ಚಿನ ಶಿಕ್ಷಣ ಪಡೆಯಲು ಮುಂದಾಗುವುದಿಲ್ಲ, ಏಕೆಂದರೆ ಅವರಿಗೆ ಟೀಕೆಯ ಭಯ. ಅಸಂಖ್ಯ ಪುರುಷರು ಹಾಗೂ ಮಹಿಳೆಯರು, ಚಿಕ್ಕವರಿರಲಿ ದೊಡ್ಡವರಿರಲಿ, ತಮ್ಮ ಬದುಕನ್ನು ಬಂಧುಗಳಿಗೆ ಒಪ್ಪಿಸುತ್ತಾರೆ. ಕರ್ತವ್ಯದ ಹೆಸರಿನಲ್ಲಿ ತಮ್ಮ ಬದುಕನ್ನು ಹಾಳುಗೆಡವಲು ಅವಕಾಶ ಕಲ್ಪಿಸುತ್ತಾರೆ, ಏಕೆಂದರೆ ಅವರು ಟೀಕೆಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಕರ್ತವ್ಯದ ಹೆಸರಿನಲ್ಲಿ ವೈಯಕ್ತಿಕ ಆಕಾಂಕ್ಷೆಗಳನ್ನು ಬಲಿಗೊಡುವುದು ಸರ್ವಥಾ ಸರಿಯಲ್ಲ. ತನ್ನ ಬದುಕನ್ನು ತನ್ನದೇ ರೀತಿಯಲ್ಲಿ ಬಾಳುವ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತದೆ. ಎಷ್ಟೋ ಜನ ಬಿಸಿನೆಸ್ ಕ್ಷೇತ್ರದಲ್ಲಿ ಅವಕಾಶಗಳು ಮನೆ ಬಾಗಿಲಿಗೆ ಬಂದರೂ ಅದನ್ನು ತಿರಸ್ಕರಿಸುತ್ತಾರೆ, ಏಕೆಂದರೆ ಒಂದು ವೇಳೆ ಆ ಪ್ರಯತ್ನದಲ್ಲಿ ಯಶಸ್ಸು ಗಳಿಸದೇ ಇದ್ದರೆ ಇತರರು ಏನು ಹೇಳುವರೋ ಎಂಬ ಭಯ ಅವರಲ್ಲಿರುತ್ತದೆ. ಇಂಥ ಪ್ರಕರಣಗಳಲ್ಲಿ ಟೀಕೆಯ ಭಯವು ಯಶಸ್ಸಿನ ಆಕಾಂಕ್ಷೆಗಿಂತಲೂ ಪ್ರಬಲವಾಗಿರುತ್ತದೆ. ಇನ್ನೆಷ್ಟೋ ಜನ ದೊಡ್ಡ ಗುರಿಗಳನ್ನು ಹಾಕಿಕೊಳ್ಳಲು ಹಿಂಜರಿಯುತ್ತಾರೆ, ಒಂದು ನಿರ್ದಿಷ್ಟ ವೃತ್ತಿಯನ್ನು ಆರಿಸಿಕೊಳ್ಳಲು ಹಿಂಜರಿಯುತ್ತಾರೆ, ಏಕೆಂದರೆ ಅವರು ತಮ್ಮ ಬಂಧುಗಳು ಮತ್ತು ಸ್ನೇಹಿತರು ಮಾಡಬಹುದಾದ ಟೀಕೆಗಳಿಗೆ ಹೆದರುತ್ತಾರೆ. ಅಷ್ಟೊಂದು ದೊಡ್ಡ ಗುರಿ ಏಕೆ ಹಾಕಿಕೊಳ್ಳುತ್ತೀಯಾ? ನೀನೊಬ್ಬ ಹುಚ್ಚ ಎಂದು ಜನ ತಿಳಿದುಕೊಳ್ಳುತ್ತಾರೆ ಎಂದು ಆ ಸ್ನೇಹಿತರು ಹೇಳಿದರೆ, ಸಾಧನೆಯ ಸೂತ್ರಗಳನ್ನು ಪುಸ್ತಕ ರೂಪದಲ್ಲಿ ಬರೆಯಲು ಹಲವಾರು ವರ್ಷಗಳನ್ನು ವಿನಿಯೋಗಿಸುವಂತೆ ಆಂಡ್ರ್ಯೂ ಕಾರ್ನೆಗೀ ನನಗೆ ಸಲಹೆ ನೀಡಿದಾಗ ನಾನು ಮೊದಲು ಯೋಚಿಸಿದ್ದು, ಜನ ಏನೆನ್ನುವರೋ ಎಂದು. ಟೀಕೆಯ ಭಯದಿಂದ ನನ್ನ ಮನಸ್ಸು ನೆಪಗಳನ್ನು ಹುಡುಕಲು ಆರಂಭಿಸಿತು. ನನ್ನ ಒಳಗಿನಿಂದ ಯಾವುದೋ ಹೇಳಿದಂತೆನಿಸಿತು, ಆ ಕೆಲಸ ನಿನ್ನಿಂದ ಸಾಧ್ಯ ಇಲ್ಲ, ತುಂಬ ದೊಡ್ಡ ಕೆಲಸ ಅದು, ತುಂಬ ಸಮಯ ಕೂಡ ಬೇಕು, ಅದಕ್ಕೆ ನಿನ್ನ ಬಂಧುಗಳು ನಿನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ, ಸಂಪಾದನೆ ಇಲ್ಲದೆ ನೀನು ಜೀವನ ಕಳೆಯುವುದಾದರೂ ಹೇಗೆ, ಯಶಸ್ಸಿನ ಸೂತ್ರಗಳನ್ನು ಈವರೆಗೆ ಬರೆದವರು ಯಾರೂ ಇಲ್ಲ, ನಿನ್ನಿಂದ ಸಾಧ್ಯ ಎಂದು ಹೇಗೆ ನಂಬುತ್ತೀಯಾ? ಅಷ್ಟು ದೊಡ್ಡ ಗುರಿ ಹಾಕಿಕೊಳ್ಳಲು ನೀನಾದರೂ ಯಾರು? ನಿನ್ನ ದೈನ್ಯ ಸ್ಥಿತಿಯನ್ನು ನೆನಪಿಸಿಕೋ. ತತ್ವಶಾಸ್ತ್ರದ ಬಗ್ಗೆ ನಿನಗೇನು ಗೊತ್ತು? ನೀನೊಬ್ಬ ಹುಚ್ಚ ಎಂದು ಜನ ಭಾವಿಸುತ್ತಾರೆ. ಇತರ ಯಾರೂ ಈ ಕೆಲಸಕ್ಕೆ ಕೈ ಹಾಕಿಲ್ಲ, ಏಕೆ? ಇವಷ್ಟೇ ಅಲ್ಲದೆ ಇನ್ನೂ ಅನೇಕ ಪ್ರಶ್ನೆಗಳು ನನ್ನ ಮನದಲ್ಲಿ ಸುಳಿದಾಡುತ್ತಿದ್ದವು. ನನ್ನನ್ನು ಗೇಲಿ ಮಾಡುವುದಕ್ಕಾಗಿಯೇ ಇಡೀ ವಿಶ್ವ ನನ್ನತ್ತ ನೋಡುತ್ತಿರುವಂತೆ ಭಾಸವಾಗತೊಡಗಿತು.